ಮುಂಗಾರು ಕೈಕೊಟ್ಟಿದ್ದಕ್ಕೆ ಬರಿದಾಯಿತು ಕೃಷ್ಣಾ ನದಿ ಓಡಲು. ತಲೆ ಮೇಲೆ ಕೈ ಹೊತ್ತು ಕುಳಿತ ಅನ್ನದಾತರು. ಕಳೆದ ವರ್ಷ ಇದೇ ವೇಳೆಗೆ ಉಕ್ಕಿ ಹರಿದು ಪ್ರವಾಹ ಸೃಷ್ಟಿಸಿದ್ದ ಕೃಷ್ಣಾ ನದಿ ಈ ಬಾರಿ ಸಂಪೂರ್ಣ ಬತ್ತಿ ಹೋಗಿದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಮರ್ಪಕ ಮಳೆಯಾಗದ ಪರಿಣಾಮ ಯಾದಗಿರಿ ಜಿಲ್ಲೆಯ ಜೀವನಾಡಿಯಾಗಿರುವ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಸಂಪೂರ್ಣ ಕಡಿಮೆಯಾಗಿದ್ದು ನದಿ ಪಾತ್ರವೇ ಬರಿದಾದ ದೃಶ್ಯ ಕಾಣಿಸುತ್ತಿದೆ. ಇನ್ನು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿರುವ ಬಸವಸಾಗರ ಜಲಾಶಯದಲ್ಲೂ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಿದೆ. 33 ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯ ಕೇವಲ 5 ಟಿಎಂಸಿ ಲೈವ್ ಸ್ಟೋರೇಜ್ ಮಾತ್ರ ಉಳಿದಿದ್ದು ಅದನ್ನ ಕುಡಿಯುವ ನೀರಿಗಾಗಿ ಮೀಸಲಿಡಲಾಗಿದೆ. ಕಳೆದ ವರ್ಷ ಜುಲೈ 3ರಂದು ಬಸವಸಾಗರ ಜಲಾಶಯದಿಂದ ಸುಮಾರು 90,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಹರಿಬಿಡಲಾಗಿತ್ತು. ಪರಿಣಾಮ ನದಿಯಲ್ಲಿ ಪ್ರವಾಹ ಉಂಟಾಗಿ ನದಿ ತೀರದ ಹಲವು ಪ್ರದೇಶಗಳಲ್ಲಿ ಬೆಳೆಹಾನಿಯಾಗಿತ್ತು. ಆದರೆ ಈ ವರ್ಷ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿದ್ದು ನದಿ ಪಾತ್ರದಲ್ಲಿ ನೀರಿನ ಬದಲು ಬರಿದಾದ ಮರಳು ಮಾತ್ರ ಕಾಣಿಸುತ್ತಿದೆ. ಇನ್ನು ಕೃಷ್ಣಾ ನದಿಯನ್ನೇ ಅವಲಂಬಿಸಿರುವ ರೈತರು ಈ ಬಾರಿ ಭತ್ತದ ನಾಟಿಯನ್ನೇ ಆರಂಭಿಸಿಲ್ಲ. ನದಿಯ ಎರಡೂ ದಡಗಳಲ್ಲಿರುವ ಕೃಷಿ ಜಮೀನುಗಳು ನೀರಿಲ್ಲದೆ ಖಾಲಿ ಬಿದ್ದಿದ್ದು ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ಅನ್ನದಾತರು ದಿನ ಕಳೆಯುವಂತಾಗಿದೆ. ಒಟ್ನಲ್ಲಿ ಕಳೆದ ವರ್ಷ ಪ್ರವಾಹದ ಆತಂಕ ಎದುರಿಸಿದ್ದ ಕೃಷ್ಣಾ ನದಿ ತೀರದ ಜನರು ಈ ಬಾರಿ ಮಳೆ ಕೊರತೆಯಿಂದ ಬರದ ಭೀತಿ ಎದುರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಯಾದಗಿರಿ.